ಚಾಂಪಿಯನ್ಸು ಸುಮ್ಮನೆ ಚಾಂಪಿಯನ್ ಯಾರೂ ಆಗಲ್ಲ. ಏನಂತ ಹೇಳಿದ್ರೆ ಚಾಂಪಿಯನ್ ಮೈಂಡ್ಸೆಟ್ಟೇ ಬೇರೆ, ನಾರ್ಮಲ್ ಮೈಂಡ್ಸೆಟ್ಟೇ ಬೇರೆ. ನಾರ್ಮಲ್ ಮೈಂಡ್ಸೆಟ್ಟಿಗೂ ಚಾಂಪಿಯನ್ ಮೈಂಡ್ಸೆಟ್ಟಿಗೂ ಇರೋ ಡಿಫ್ರೆನ್ಸ್ ಗೊತ್ತಾ ನಿಮಗೆ? ಏನಂತ ಹೇಳಿದ್ರೆ ಚಾಂಪಿಯನ್ಸ್ ಯಾವತ್ತಿಗೆ ಏನಂತ ಹೇಳಿದ್ರೆ ಕಷ್ಟ ಬರಲಿ, ಚಾಲೆಂಜಸ್ ಬರಲಿ, ನೋವಾಗಲಿ, ಡಿಪ್ರೆಷನ್ ಆಗಲಿ, ಅವರು ಏನಂತ ಹೇಳಿದ್ರೆ ಅದನ್ನು ಫೇಸ್ ಮಾಡ್ತಾರೆ. ಇಲ್ಲಿವರೆಗೂ ನಾವು ಈ ಸಲ ಕಪ್ಪು ನಮ್ಮದು, ಈ ಸಲ ಕಪ್ಪು ನಮ್ಮದು ಅಂತ ಹೇಳ್ತಾ ಇದ್ವಿ. ಬಟ್ ಇನ್ಮೇಲೆ ಕಪ್ಪು ನಮ್ಮದೇ. ಏನಕ್ಕಂತ ಹೇಳಿದ್ರೆ ಸತತವಾಗಿ 2ನೇ ಬಾರಿ ಟ್ರೋಫಿ ಬಂದಿದೆ. 2 ವರ್ಷದಲ್ಲಿ 3 ಟ್ರೋಫಿನ ಗೆದ್ದಿದ್ದಾರೆ ಹೇಳ್ಬೋದು. ಇಷ್ಟು ಕ್ರಿಯೇಟ್ ಮಾಡಿದ್ದಾರೆ, ಅದು ಲೇಡೀಸ್ ಟೀಮ್ ಅವರು. ಹುಡುಗರಲ್ಲಿ ಕಪ್ಪು ಮಾತ್ರ ಇಂಪಾರ್ಟೆಂಟು. ಇಲ್ಲಿ ಏನಂತ ಹೇಳಿದ್ರೆ ತುಂಬ ಬ್ಯೂಟಿಫುಲ್ ಲೆಸನ್ ಇದೆ. ಸ್ಮೃತಿ ಮಂದನ್ ಅವ್ರ ಕಡೆಯಿಂದ ಕಲಿಬೇಕಾದ ವಿಷಯ ಏನಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರದ ಎಪಿಸೋಡ್ ಆಗಿದ್ದರೆ, ಅವ್ರ ಲೈಫಲ್ಲಿ ಏನಾಗಿತ್ತಲ್ಲ ಆ ಥರ ಏನಾದರೂ ಬ್ಯಾಡ್ ಇನ್ಸಿಡೆಂಟ್ ಆಗಿದ್ದರೆ ನಾವು ಅದರಿಂದ ಆಚೆ ಬರ್ತಾ ಇರಲಿಲ್ಲ. ಒಂದು ಕಡೆ ಕೂರ್ತಾ ಇದ್ವಿ, ಡಿಪ್ರೆಷನ್ ಆಗ್ತಾಯಿದ್ವಿ, ಒಬ್ಬರೇ ಇರ್ತಾಯಿದ್ವಿ, ಜಿಗುಪ್ಸೆ ಆಗ್ತಾಯಿದ್ವಿ, ಲೈಫೇ ಬೇಡ ಅಂತ ಅನ್ನೋ ರೇಂಜಿಗೆ ಹೋಗ್ತಾಯಿದ್ವಿ. ಬಟ್ ಸ್ಮೃತಿ ಮಂದನ್ ಅವರು ಕುಗ್ಲಿಲ್ಲ, ರೈಸ್ ಆಗಿ ಬಂದರು. ಅದಕ್ಕೆ ಹೇಳ್ತಾ ಇರೋದು ಚಾಂಪಿಯನ್ ಮೈಂಡ್ಸೆಟ್ಟಿಗೂ ನಾರ್ಮಲ್ ವ್ಯಕ್ತಿ ತುಂಬ ಡಿಫ್ರೆನ್ಸ್ ಇದೆ ಅಂತೇಳಿ. ಬಟ್ ಅವರು ನಮ್ಮ ಥರನೇ ಸಾಮಾನ್ಯ ವ್ಯಕ್ತಿ. ಅವರು ಹೇಗೆ ಚಾಂಪಿಯನ್ ಆದರು, ಅವ್ರು ಏನಂತ ಹೇಳಿದ್ರೆ ಈ ಒಂದು ಟೀಕೆಗಳು, ಕಮೆಂಟ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಬೇಡದಿರೋಂಥ ಎಲ್ಲ ಟ್ರೋಲ್ಗಳನ್ನು ಅವ್ರೇನಂತ ಹೇಳಿದ್ರೆ ಎಲ್ಲದೂ ಒಂದೇ ಕಡೆ ತಂದುಬಿಟ್ಟು ಅವ್ರು ನೋವು, ಸಿಟ್ಟು, ಡಿಪ್ರೆಷನ್ನು, ಕೋಪ ಇವೆಲ್ಲ ತಂದು ಒಂದರಲ್ಲಿ ಚಾನಲೈಸ್ ಮಾಡಿದರು. ಯಾವುದರಲ್ಲಿ? ಕ್ರಿಕೆಟಲ್ಲಿ. ಅವ್ರ ಸಮಸ್ಯೆಗಳ ಟೀಕೆಗಳಿಗೆ ವರ್ಡಿಂದ ಆನ್ಸರ್ ಕೊಡಲಿಲ್ಲ, ಬ್ಯಾಟಿಂದನೇ ಆನ್ಸರ್ ಕೊಟ್ಟು ಪ್ರತಿಕ್ರಿಯೆ ಕೊಟ್ಟಿದ್ದವ್ರು ಏನಂತ ಹೇಳಿದ್ರೆ ಫೀಲ್ಡಲ್ಲಿ ಕೊಟ್ಟರು. ಹಾಗೆ ನಿಮ್ಮ ಜೀವನದಲ್ಲಿ ಏನಂತ ಹೇಳಿದ್ರೆ ಜೀವನ ಅನ್ನೋದು ಒಂದು ಕ್ರಿಕೆಟ್ ಮೈದಾನ ಅಂತ ಅಂದ್ಕೊಂಡ್ರೆ ಅಲ್ಲಿ ಬರ್ತಾ ಇರೋಂಥ ಎಸಿತಾ ಇರೋ ಬಾಲ್ಗಳು ಅಥವಾ ಬರ್ತಾ ಇರೋ ಬಾಲ್ಗಳು ಎಲ್ಲ ಸಮಸ್ಯೆಗಳು, ಚಾಲೆಂಜ್ಗಳು ಅಂತ ಅಂದ್ಕೊಂಡ್ರೆ ನಾವು ಬ್ಯಾಟ್ಸ್ಮನ್ ಥರ ಬರೋ ಸಮಸ್ಯೆಗಳನ್ನು, ಚಾಲೆಂಜ್ಗಳನ್ನು ಏನಂತ ಹೇಳಿದ್ರೆ ಟ್ಯಾಕಲ್ ಮಾಡಬೇಕು, ಕರೆಕ್ಟಾಗಿ ಕೊಡ್ತಾ ಇರಬೇಕು. ಯಾರು ಕಾನ್ಫಿಡೆಂಟಾಗಿ ನಿಂತುಬಿಟ್ಟು ಟ್ಯಾಕಲ್ ಮಾಡ್ತಾರೋ ಅವ್ರು ನೋಡಿಬಿಟ್ಟೆ ಚಾಲೆಂಜ್ಗಳು, ಸಮಸ್ಯೆಗಳು ವಾಪಸ್ ಹೋಗ್ತವೆ. ಹಾಗೆ ಲೈಫಲ್ಲಿ ಚಾಲೆಂಜ್ಗಳು ಅಥವಾ ಸಮಸ್ಯೆಗಳು ಬರ್ತಾವೆ ಅಂದರೆ ಎದುರಕ್ಕೆ ಹೋಗಬೇಡಿ. ಅದೊಂದು ಅಪರ್ಚುನಿಟಿ ಕೊಡ್ತದೆ ನೀವೊಬ್ಬ ಚಾಂಪಿಯನ್ ಆಗೋಕ್ಕೆ. ಚಾಂಪಿಯನ್ ಆಗೋಂಥ ಮೈಂಡ್ಸೆಟ್ ಬೇರೆ ಏನಿಲ್ಲ. ಯಾರೇ ಸಮಸ್ಯೆ ಬರಲಿ, ಚಾಲೆಂಜ್ಗಳು ಬರಲಿ, ಯಾರು ಎದುರು ನಿಂತು ಧೈರ್ಯದಿಂದ ಎದುರಿಸ್ತಾರೋ ಅವರೇ ಚಾಂಪಿಯನ್ ಆಗೋದು. ಅವ್ರಿವ ಚಾಂಪಿಯನ್ ಆಗೋಕ್ಕೆ ನಿಮ್ಗೆ ಆಸೆ ಇದೆಯಾ? ನಿಮ್ಮೇಲೆ ಸಮಸ್ಯೆ ಬರಲಿ, ಸಮಸ್ಯೆ 1000 ಬರಲಿ, ಚಾಲೆಂಜ್ಗಳು ಬರಲಿ, ಧೈರ್ಯವಾಗಿ ಫೇಸ್ ಮಾಡಿ ರಿಯಲ್ ಚಾಂಪಿಯನ್ ಆಗಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ದ RCB ಟೀಮ್. ಥ್ಯಾಂಕ್ ಯು.